ಹಿಂದಿನ ಕೊಲೆಗಳಲ್ಲಿ ಭಾಗಿಯಾಗಿದ್ದಂತ ಕೆಲವೊಂದು ಹಿಂದೂ ಪರ ಸಂಘಟಿತ ಫ್ರಂಟ್ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನೋಡಿ, ಯಾರ್ಯಾರು ಆಗ್ತಾ ಇದ್ದಾರೋ, ಯಾರ್ಯಾರ ಮೇಲೆ ಆಗ್ತಾ ಇದ್ದಾರೋ, ಎರಡು ಸಮುದಾಯದೂ ನಡೀತಾ ಉಂಟು. ಆದರೆ ಸುದ್ದಿ ಆಗುವಂಥದ್ದು ಬರೀ ಇವ್ರದ್ದು ಮಾತ್ರ, ಅವ್ರ ಕಡೆಯವ್ರದ್ದು ಯಾರು ಸುದ್ದಿನೇ ಆಗೋದಿಲ್ಲ ಪಾಪ. ಆಯ್ತಾ? ಈಗ ಅಶ್ರಫ್ ಹತ್ಯೆ ಆಯಿತು, ಅದ್ರ ಬಗ್ಗೆ ತುಂಬಾ ದೊಡ್ಡ ಸುದ್ದಿ ಮಾಡಿದ್ರೆ ಮಾಡಲಿಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ದೊಡ್ಡ ಸುದ್ದಿ ಆಯಿತು. ಅದೇ ಅಶ್ರಫ್ ಹೆಸರು ಬದಲು ಇನ್ನೊಂದು ಹಿಂದೂ ಹೆಸರು ಇದ್ದಿದ್ರೆ ದೊಡ್ಡ ಸುದ್ದಿ ಆಗಿರೋದು. ಅದು ನೋಡಿ, ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಅದಕ್ಕೋಸ್ಕರ ಈ ಥರ ಒಂದು ರೌಡಿ ಶೀಟರ್ಸು, ಕ್ರಿಮಿನಲ್ ಎಲಿಮೆಂಟ್ಸು, ಇವರೆಲ್ಲರೂ ಕೂಡ ಇಂಥ ಸಂಘಟನೆಗಳು ಸೇರ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ದಂಧೆ ಮಾಡೋದಕ್ಕೆ ಏನೋ ಈ ಸ್ಯಾಂಡ್ ಮಾಫಿಯಾ, ಬೆಟ್ಟಿಂಗ್ ಮಾಫಿಯಾ, ಮಟ್ಕ ಎಲ್ಲ ಈ ಥರ ಎಲ್ಲ ಇಂಥ ಒಂದು ಕೆಲಸಗಳಲ್ಲಿ ಇಂಥ ಜನ ಸೇರ್ಕೊಂಡಿದ್ದಾರೆ.